ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ತುಂಬ ದಿನದ ನಂತರ ಬ್ಲಾಗನ್ನು ಮಾಡ್ತಾಯಿದ್ದೀನಿ. ಇವತ್ತು ನಾನು ಹೊರಟಿದ್ದೀನಿ ಲೂಲು ಮಾಲ್ಗೆ ಹೋಗಬೇಕು ಅಂತ ಮಕ್ಕಳಿಬ್ಬರು ಹಠ ಮಾಡ್ತಾಯಿದ್ರು. ಹಾಗೆ ನನ್ನ ತಂಗಿ ಮಕ್ಕಳಿಬ್ಬರು ಕೂಡ ಬಂದಿದ್ದರು. ಸರಿ ನಡಿ ಹೋಗೋಣ ಅಂಥೇಳಿ ಕರ್ಕೊಂಡು ಹೊರಟಿದ್ದೀವಿ. ನೋಡಿ ಇಲ್ಲಿ ನಮ್ಮ ಚಿನ್ನು ಕುರುಳಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾಳೆ. ಸೂಪರಲ್ಲ. ಚಿಕ್ಕ ಮಕ್ಕಳು ಹೆಣ್ಮಕ್ಳು ಚಿಕ್ಕವರಿದ್ದಾಗಲೇ ಚೆಂದ. ನಾನು ತನಿ ಅಂತ ಕೂಗಿದ್ರೆ ಕ್ಯಾಮ್ರಾ ನೋಡಿ ಆ ರೀತಿ ಮಾಡ್ತಾಯಿದ್ಲು. ಸೊ ಡೈರೆಕ್ಟಾಗಿ ಫಸ್ಟು ನಾವೇನು ಮಾಡಿದ್ವಿ, ಕೆಳಗಡೆ ಶಾಪಿಂಗ್ ಮಾಲ್ ಇತ್ತು. ಸೊ ಅಲ್ಲಿ ಹೋದ್ವಿ. ಎಲ್ಲ ಥರ ಗ್ರಾಸರೀಸು, ಫುಡ್ ಐಟಮ್ ಇತ್ತು. ಸ್ವಲ್ಪ ಏನಾದರೂ ತೊಗೊಂಡು ಮಾಡಿ ಮೇಲೆ ಹೋಗೋಣ ತಿನ್ನಲಿಕ್ಕೆ ಅಂಥೇಳಿ. ಎಂಟ್ರೆನ್ಸ್ ಆಗ್ತಿದ್ದಾಗೇ VIP ಹಾಗೂ ಸ್ಕೈ ಬ್ಯಾಗ್ಸ್ ಎಲ್ಲ 50% ಆಫರಲ್ಲಿ ಹಾಕಿದ್ರು. ನೀನು ಬೇಕಂತ ಹೋಗ್ತೀಯಾ ತನಿ, ನೀನು ಬೇಕಂತ ಹೋಗ್ತೀಯಾ ತನಿ? ತನಿಷ್ಕಾ ಇಲ್ಲಿ ನೋಡಿ ಇಲ್ಲಿ. ಸೊ ಇಲ್ಲಿ ದೀಕ್ಷಿತಾ ತನಿ ಎಲ್ಲ ಸರಿ ನಮಗೇನೇನೋ ಬೇಕು ಅಂತ ಹೇಳ್ತಾಯಿದ್ರು. ಸರಿ ನಡೀರಪ್ಪ ಆಯಿತು ತಗೊಳ್ಳಿ ಅಂಥೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ತನಿ ನಿಂಗೆ ಏನಾದರೂ ಬೇಕಾ? ನಿಂಗೆ ಏನಾದರೂ ಬೇಕಾ? ಯಾವುದಾದ್ರೂ ಪ್ಲಾಂಟಿಂಗ್ ಲೈನು, ಸ್ಲೀಪಿಂಗ್ ಲೈನು, ಸ್ಟ್ರೋಕ್ಸ್ ಬರೆಯೋ ಬುಕ್ಸ್ ತುಂಬ ಇಷ್ಟ. ತನಿಷ್ಕಾ ಇಲ್ಲಿ ಚಿನ್ನ, ಇಲ್ಲಿ ಚಾಕ್ಲೇಟ್ ಇದೆ ತಗೋಬಾ, ಚಾಕ್ಲೇಟ್ಸ್. ಹ್ಯಾಪಿ? ಇದು ತೊಗೊಂಡ್ಯಮ್ಮ? ತುಂಬ ಮುದ್ದಾಗಿ ಆಟಾಡ್ತಿದ್ಲು. ಸಿಕ್ಕಾಪಟ್ಟೆ ಗೋಳಿಕೊಂತಿದ್ದೆ. ಅವಳಲ್ಲಿ ಎಷ್ಟು ಒಳ್ಳೆ ಗುಣ ಇದೆ ಅಂದರೆ, ಯಾರಾದರೂ ಕಾಫಿ ಟೀ ಕುಡಿದ್ರೆ ತೊಗೊಂಡೋಗಿ ಸಿಂಕ್ಗೆ ಹಾಕ್ತಾಳೆ. ಆಮೇಲೆ ಯಾರೇ ಊಟ ಮಾಡಿದ್ರೂ ನೀರು ಬೇಕಾ ಅಂತ ಕೇಳ್ತಾಳೆ. ಸ್ಕೂಲಿಂದ ಬಂದ ತಕ್ಷಣ ಅವಳು ನೀಟಾಗಿ ಡ್ರೆಸ್ ಚೇಂಜ್ ಮಾಡಿ ಕೈ ಕಾಲು ಮುಖ ತೊಳೆದೇ ಹಾಸಿಗೆ ಮೇಲೆ ಎತ್ತೋದು. ಕೆಲವೊಂದು ಶ್ರದ್ಧೆ ತುಂಬ ಚೆನ್ನಾಗಿದೆ ಅವಳಲ್ಲಿ. ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಅಂತೂ ಸಖತ್ತಾಗಿತ್ತು. ಸೊ ನಾನು ತನಿ ನಿಂಗೆ ಏನಾದರೂ ಡೈಪರ್ ಬೇಕಾ ಅಂತ ಕೇಳಿದೆ. ಡೈಪರ್ಗೆ ಏನಂತ ಹೇಳಿದ್ಲು ಅಂತ ನೀವು ವಿಡಿಯೋದಲ್ಲಿ ನೋಡಿ. ನನಗೆ ಇಲ್ಲಿ ಬೆಸ್ಟ್ ಅನಿಸಿದ್ದು ಏನು ಗೊತ್ತಾ, ಖರ್ಜೂರದಲ್ಲಿ ವರ್ತ್ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ಕೂಡ. ಡೈಪರ್ ಬೇಕಾ ನಿಂಗೆ? ಹಾಕಿದ್ಯಾ? ಲೂಲು ಹೈಪರ್ ಮಾರ್ಕೆಟ್ ಏಷ್ಯಾದ ಅತಿ ದೊಡ್ಡ ಮಾರ್ಕೆಟ್ ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ರೀತಿಯಾದಂತಹ ಗ್ರಾಸರಿ ಎಲ್ಲ ಥರದ್ದು ಸಿಗುತ್ತೆ ನಿಮಗೆ. ಬುಕ್ಸ್ ಐಟಮ್, ಆಲ್ಕೋಹಾಲಿಕ್, ನಾನ್ ಆಲ್ಕೋಹಾಲಿಕ್, ಆಮೇಲೆ ಜ್ಯೂಸಸ್, ಬ್ರೀವರೇಜ್, ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಇಂಥದ್ದಂತಿಲ್ಲ, ಸ್ಟೇಷನರಿ ಎಲ್ಲವೂ ಸಿಗುತ್ತೆ. ಡೈರಿ ಪ್ರಾಡಕ್ಟ್ಸ್ ಈ ರೀತಿ. ಕೇಳಿದ್ರಲ್ವ ಅವಳು ಏನು ಹೇಳಿದ್ಲು, ಡೈಪರ್ ಬೇಕಂದ್ರೆ ಇಲ್ಲ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ಲು. ಸೊ ಅವಳು ಎಷ್ಟು ಕ್ಲೀನ್ ಇದ್ದಾಳೆ ಅಂದರೆ ನಿಜವಾಗ್ಲೂ ತುಂಬ ಮೆಚೂರ್ಡಾಗಿ ಥಿಂಕ್ ಮಾಡ್ತಾಳೆ. ಏನಾದರೂ ಚಿನ್ನದನ್ನ ಮುಟ್ಬೇಡ ಅಂದರೆ ಸರಿ ಅಂತಾಳೆ. ಅದೆಲ್ಲ ತುಂಬ ಚೆನ್ನಾಗಿದೆ ಅವಳ ಹತ್ರ ಇರೋ ಬುದ್ಧಿಗಳು. ನಾವು ನೋಡಿ ಕಲಿಬೇಕು. ಅಷ್ಟು ಒಳ್ಳೆಯ ಬುದ್ಧಿ ಇದೆ ಅವಳಿಗೆ. ನಿಜವಾಗ್ಲೂ ಖುಷಿಯಾಗತ್ತೆ. ನಾನು ಬೈತಾ ಇರ್ತೀನಿ, ನೀವು ಇದ್ದೀರಾ ನೋಡ್ರೋ ಗಂಡು ಮಕ್ಕಳುಗಳು ಅಂತ. ಅವಳ ಕೆಲಸ ಆಯಿತು. ಬಂದ ತಕ್ಷಣ ಹೋಮ್ವರ್ಕು ಅಷ್ಟೇ, ಯಾರ ಕೈಲೂ ಹೇಳಿಸ್ಕೊಳ್ಳಲ್ಲ. ಅವಳು ಹೋಮ್ವರ್ಕ್ನ ಅವಳೇ ಕುತ್ಕೊಂಡು ಮಾಡ್ತಾಳೆ. ಈವನ್ ಬೇರೆ ಮಕ್ಕಳಾದರೆ ಅವ್ರ ಅಮ್ಮದಿರ ಕೈಲಿ ಬರ್ಸ್ಕೊತಾಳೆ. ಇವಳು ಅದನ್ನು ಕೂಡ ಮಾಡೋದಿಲ್ಲ. ಹಾಗೆ ಇಲ್ಲಿ ಲೂಲು ಮಾಲಲ್ಲಿ ಸ್ಪೆಷಲ್ ಅಂದರೆ ಐಸ್ ಕ್ರೀಮ್ಸು, ಹಾಗೆ ಫ್ರೆಶ್ ಪೇಸ್ಟ್ರೀಸ್ ಅಲ್ಲೇ ಸಿಗುತ್ತೆ. ಹಾಗೆ ಬಿರಿಯಾನಿಗಳು ಸಿಗುತ್ತೆ. ತುಂಬ ಒಳ್ಳೊಳ್ಳೆ ಐಟಮ್ ಸಿಗುತ್ತೆ ಸ್ನೇಹಿತರೆ. ನೀವು ಈವನ್ ಅಲ್ಲೇ ಪರ್ಚೇಸ್ ಮಾಡಿ ಅಲ್ಲೇ ಕೂಡ ತಿನ್ನಬಹುದು. ಆ ರೀತಿ ಕೂಡ ಫೆಸಿಲಿಟಿ ಅಲ್ಲಿ ಅವೈಲೇಬಲ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಬೇಕರ್ಸ್ ಐಟಮ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿದೆ. ಹೈಪರ್ ಮಾರ್ಕೆಟ್ ಅಂತ ಹೆಸರಿಗೆ ತಕ್ಕ ಹಾಗೆ ತುಂಬಾ ಕಾಸ್ಟ್ಲಿಯಾಗೂ ಇರುತ್ತೆ. ಹಾಗೆ ರುಚಿ ಅಂತೂ ಅದ್ಭುತವಾಗಿರುತ್ತೆ. ವೆರೈಟೀಸ್ ಆಫ್ ಪೇಸ್ಟ್ರೀಸು, ಪಪ್ಸ್ಗಳು, ಹಾಗೆ ಬನ್ಸು ಅಷ್ಟೇ. ಬ್ರೆಡ್ಗಳು ಎಷ್ಟು ವೆರೈಟೀಸ್ ಇರುತ್ತೆ ಗೊತ್ತಾ. ಲೂಫ್ ಬ್ರೆಡ್ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಕೇಕ್ ಐಟಮ್ಸ್ ಆಗಿರ್ಬೋದು, ಆನಂತರ ಟೂಟಿ ಫ್ರೂಟಿ ಹಾಕಿ ಕೇಕ್, ಪ್ಲೇನ್ ಕೇಕು, ಮತ್ತು ಟೂಟಿ ಫ್ರೂಟಿ ಹಾಕಿ ಕೇಕ್ ಮಾಡ್ತಾರೆ ನೋಡಿ, ಫ್ರೂಟ್ ಕೇಕು, ಈ ರೀತಿ ಡಿಫ್ರೆಂಟ್ ಆಗಿರುವಂತಹ ಐಟಮ್ಸ್ ಎಲ್ಲ ಸಿಗುತ್ತೆ. ಮಶ್ರೂಮ್ ಪಫ್, ಎಲ್ಲಿದೆ ಮಶ್ರೂಮ್ ಪಫ್? ಇಲ್ಲ ಚಿಕನ್ ಟಿಕ್ಕಾ ರೋಲ್. ಅದು ಪ್ಲೇನ್ ಇರುತ್ತಾ? ಒಳಗಡೆ ಏನೂ ಇರಲ್ವಾ? ಸ್ಟಫಿಂಗ್ ಏನಿರಲ್ವಾ? ನೋಟ್ ವಿತೌಟ್ ಸ್ಟಫಿಂಗ್ ಅಂತ. ಮಕ್ಳಿಗೆ ಹೇಳಿದೆ, ನಿಮ್ಗೆ ಯಾರ್ಯಾರಿಗೆ ಏನೇನು ಇಷ್ಟನಪ್ಪ ಅದನ್ನೇ ತೆಗೆದುಕೊಳ್ಳಿ ಅಂತ. ಎಲ್ಲರೂ ಅವ್ರಿಗೆ ಇಷ್ಟ ಬಂದಿದ್ದನ್ನ ಒಂದೊಂದು ಐಟಮನ್ನು ತೆಗೆದುಕೊಂಡ್ರು. ಅದಲ್ಲದೆ ಸ್ವೀಟ್ಸ್ ಬೇರೆ ತೊಗೊಂಡಿದ್ವಿ ಅಲ್ವಾ. ಸೊ ಹಾಗಾಗಿ ಎಲ್ಲ ಒಂದೊಂದು ಐಟಮ್ಸ್ ಮಾತ್ರ.
ನೀವು ಒಂದು ಪಪ್ಸ್ ಏನಾದರೂ ತೊಗೊಂಡ್ರೆ ಎಷ್ಟಿಷ್ಟು ದೊಡ್ಡದಿರೋದು ಗೊತ್ತಾ, 40 ರುಪೀಸ್ ಎಬೋ ಇರೋದಲ್ಲ, ಕೆಲವೊಂದೆಲ್ಲ ಇಷ್ಟಿಷ್ಟು ಅಗಲ ಇರುತ್ತೆ. ಒಂದು ತಿಂದ್ಬಿಟ್ರೆ ಹೊಟ್ಟೆ ತುಂಬ್ದಂಗೆ ಆಗ್ಬಿಡುತ್ತೆ. ಅದರಲ್ಲೂ ಲಿಮಿಟೆಡ್ ಫುಡ್ ತಿಂತಾರಲ್ಲ ಅಂಥವ್ರಿಗಂತೂ ಹೊಟ್ಟೆ ತುಂಬೋಯ್ತು ಅನ್ಬೇಕು. ಅದಲ್ಲದೆ ಇಲ್ಲಿ ಫ್ರೂಟ್ಸ್ ಕೂಡ, ಫ್ರೆಶ್ ಫ್ರೂಟ್ಸ್ ಏನಿದೆ ಅದು ಕೂಡ ಸೇಲ್ ಮಾಡ್ತಿರ್ತಾರೆ. ಹಾಗೆ ರಿಯಲ್ ಫ್ರೆಶ್ ಜ್ಯೂಸಸ್ ಏನಿದೆ ಅದು ಕೂಡ ಇಲ್ಲೇ ಎಕ್ಸ್ಟ್ರಾಕ್ಟ್ ಮಾಡಿ ಅಲ್ಲೇ ಬಾಟಲ್ಗೆ ಹಾಕಿ ಸೇಲ್ ಮಾಡ್ತಿರ್ತಾರೆ. ಎಷ್ಟೊಂದು ಜನ ತಿನ್ನೋಕ್ಕೆ, ಊಟಕ್ಕೆ ಅಂತಲೇ ಇಲ್ಲಿ ಬರ್ತಾರಂತೆ. ಅಲ್ಲಿ ಸಿಗುವಂಥ ಬಿರಿಯಾನಿ, ಸ್ವೀಟ್ಸು ಎಲ್ಲದು ಟೇಸ್ಟ್ ಮಾಡಲಿಕ್ಕೆ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ ಒಂದೊಂದು ಸ್ವೀಟ್ಸು ಹೇಗಿದೆ ಅಂತ. ಕಾಜು ಕಟ್ಲಿ ಆಗಿರ್ಬೋದು, ಬಾದಾಮ್ ರೋಲ್ ಆಗಿರ್ಬೋದು, ಎಷ್ಟೊಂದು ನಾವು ಹೆಸರೇ ಕೇಳಿರಲ್ಲ ಅಷ್ಟು ವೆರೈಟೀಸ್ ಆಫ್ ಸ್ವೀಟ್ಸು ನಮಗಿಲ್ಲಿ ಅವೈಲೇಬಲ್ ಇದೆ. ಹಾಗೆ ಒಂದು ಸೈಡಲ್ಲಿ ನೀವು ಅಲ್ಲೇ ತಿನ್ನಲಿಕ್ಕೂ ಕೂಡ ಜಾಗ ಮಾಡಿದ್ದಾರೆ. ಅಲ್ಲಿ ನೀವು ಬೇಕಂದರೆ ಅಲ್ಲೇ ಹಾಕಿಸ್ಕೊಂಡು ತಿನ್ನಬಹುದು, ಅಲ್ಲೇ ಪರ್ಚೇಸ್ ಮಾಡಿ. ಅದಲ್ಲದೆ ಇಲ್ಲಿ ಸಲಾಡ್ಸು, ಎಷ್ಟು ಥರ ಸಲಾಡ್ಸ್ ಇದೆಯೋ ಅಷ್ಟು ಥರ ಸಲಾಡ್ಸು ಕೂಡ ಇಲ್ಲಿ ಮಾರಾಟ ಮಾಡ್ತಾರೆ. ಈ ಸಲಾಡ್ಸನ್ನು ಅಲ್ಲೇ ಪ್ಯಾಕ್ ಕೂಡ ಮಾಡಿಸ್ಕೊಂಡು ಮನೆಗೆ ಎತ್ಕೊಂಡು ಹೋಗ್ತಾರೆ. ಅದಲ್ಲದೆ ವೆಜ್ ಬಿರಿಯಾನಿ, ನಾನ್ ವೆಜ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಅಂದರೆ ಇದು ಬರುತ್ತೆ ನೋಡಿ ನಾಟಿ ಕೋಳಿ, ಆಮೇಲೆ ಕಪ್ಪಗಿರೋದೊಂದು ಕೋಳಿ ಬರುತ್ತೆ ಗೊತ್ತಾ, ಆ ಕೋಳಿದು ಬಿರಿಯಾನಿ ಎಲ್ಲ ಅಲ್ಲಲ್ಲೇ ಬೋರ್ಡ್ ಹಾಕಿರ್ತಾರೆ. ಅದಲ್ಲದೆ ಫ್ರೆಶ್ ಫ್ರೂಟ್ಸ್ ಅಂತೂ ಇಲ್ಲಿ ಹೇಳಿ ಮಾಡಿಸಿದಂತಹ ಜಾಗ. ನಿಮ್ಗೆ ಏನಾದರೂ ಬೇಕು ಅಂದರೆ ಎಷ್ಟು ಚೆನ್ನಾಗಿರೋ ಫ್ರೆಶ್ ಫ್ರೂಟ್ ಸಿಗುತ್ತೆ ಅಂದರೆ ಸಖತ್ತಾಗಿ ಸಿಗುತ್ತೆ. ಹಾಗೆ ಪಾಪಡ್ ಆಗಿರ್ಬೋದು, ಮತ್ತು ಬೇಕ್ರಿ ಐಟಮು, ಕೊಬ್ಬರಿ ಮಿಠಾಯಿ ಅವೆಲ್ಲ ಇಲ್ಲಿ ಕಡಿಮೆಗೆ ಸಿಗುತ್ತೆ. ಹಾಗೆ ಫ್ರೆಶ್ ಆಗಿರುವಂತಹ ಚಿಕನ್ ಅಲ್ಲೇ ಕಟ್ ಮಾಡಿ, ಅಲ್ಲೇ ಕ್ಲೀನ್ ಮಾಡಿ, ಕ್ಲಿಂಗ್ ರ್ಯಾಪಲ್ಲಿ ರ್ಯಾಪ್ ಮಾಡಿ ಇಟ್ಟಿರ್ತಾರೆ. ಸೊ ಬೇಗ ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಉಂಡೆ ಕೋಳಿ, ಆಮೇಲೆ ಚಿಕನ್ ಬೋನ್ ಸಪ್ರೇಟು, ಓನ್ಲಿ ಬರೀ ಚಿಕನ್ನೇ, ಮತ್ತು ಚಿಕನ್ನ ಸಣ್ಣದಾಗಿ ಕೊತ್ತಿಟ್ಟಿರುವಂತಹದ್ದು ಎಲ್ಲವೂ ಸಿಗುತ್ತೆ. ಬರೀ ವಿಂಗ್ಸು, ಆಮೇಲೆ ಬರೀ ಲೆಗ್ ಪೀಸು, ಈ ರೀತಿ ಎಲ್ಲ ಥರದ್ದು ಕೂಡ ನಿಮಗೆ ಚಿಕನ್ನಲ್ಲಿ ಸಿಗುತ್ತೆ. ಈ ಲಾಲಿಪಾಪ್ ಚಿಕನ್ ಮಾಡಲಿಕ್ಕೆ ಬೇಕಲ್ವಾ, ಅದು ಕೂಡ ಸಪ್ರೇಟ್ ಸಿಗುತ್ತೆ. ಅದಲ್ಲದೆ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ಗಳು ಕೂಡ ನಿಮಗೆ ಸಿಗುತ್ತೆ. ಅದಲ್ಲದೆ ನಾನ್ ವೆಜ್ ಐಟಮ್ಸಲ್ಲಿ ವ್ಯಾರೈಟೀಸ್ ಆಫ್ ಸೀ ಫುಡ್ ಸಿಗುತ್ತೆ. ಮಟನ್ ಐಟಮ್ಸಲ್ಲೂ ಅಷ್ಟೇ ಲಿವರು, ಗುಂಡ್ಕಾಯಿ, ಆಮೇಲೆ ಬೋಟಿ ಎಲ್ಲ ಬರುತ್ತಲ್ಲ ಅದು ಸಪ್ರೇಟ್ ಇರುತ್ತೆ. ಅದಲ್ಲದೆ ದಗ್ರಿ ಮೂಳೆ ಇರುತ್ತೆ ನೋಡಿ, ಅದು ಕೂಡ ಸಪ್ರೇಟ್ ಇರುತ್ತೆ. ಫುಲ್ ಬರೀ ಮಾಂಸನೇ ಇರೋದು ಅದು ಸಪ್ರೇಟ್ ಇರುತ್ತೆ. ಮೂಳೆ ಜೊತೆ ಮಾಂಸ ಇರೋದು, ತೊಡೆ ಮಾಂಸ ಸಪ್ರೇಟು, ಈ ರೀತಿ ಡಿಫ್ರೆಂಟ್ ಪಾರ್ಟ್ಸ್ ಏನಿದೆ ಅದೆಲ್ಲವೂ ಕೂಡ ಸಪ್ರೇಟ್ ಸಿಗುತ್ತೆ. ಅದೆಲ್ಲ ಕೈಮಾ ಕೂಡ ಮಾಡಿ ಇಟ್ಟಿರ್ತಾರೆ. ಅದನ್ನು ಚಿಕನ್ ಮೈಸ್, ಮಟನ್ ಮೈಸ್ ಅಂತ ಕರೀತಾರೆ. ಅದಲ್ಲದೆ ಸೀ ಫುಡ್ಡಲ್ಲಂತೂ ಸೂಪರ್. ನನ್ನ ಮಕ್ಕಳಿಗೆ ಸೀ ಫುಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಏನಂದರೆ ನೀವು ನೋಡ್ಕೊಂಡು ತೊಗೊಳ್ಳಿ ಇಲ್ಲಿ ಸೀ ಫುಡ್ಡು. ಯಾಕಪ್ಪ ಅಂತ ಅಂದರೆ ಕೆಲವೊಂದು ದಿನ ಆಫರ್ ಇರುತ್ತೆ. ಎಷ್ಟು ಚೀಪಾಗಿ ಸಿಗುತ್ತೆ ಗೊತ್ತಾ. ನಾನು ಒಂದು ಸತಿ ಹೋದಾಗ 300 ರೂಪಾಯಿಗೆ ಪ್ರಾನ್ ಸಿಕ್ಕಿತ್ತು. 300 ಅಲ್ಲ, 290ಕ್ಕೇನೋ ಪ್ರಾನ್ ಸಿಕ್ಕಿತ್ತು. ಸಖತ್ತಾಗಿತ್ತು. ನಾನು ತೆಗೆದುಕೊಂಡು ಬಂದಿದ್ದೆ. ತನಿ ನಿನ್ನ ಬಿಲ್ ಮಾಡಿಬಿಡ್ತಿದ್ರಲ್ಲ, ಏನು ಮಾಡೋದು? ಬೇಡ ಅಲ್ಲ ಚಿನ್ನ. ಈಗ ಅವಳಿಗೆ ಮೂಡ್ ಆಫ್ ಆಯಿತು. ನೋಡಿ ಹೆಂಗೆ ಕಿತಾಪತಿ ಮಾಡ್ತಾರೆ ಅಂದರೆ, ಈಗ ಮಾಡಿ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ 3rd ಫ್ಲೋರ್ಗೇನೋ, ಅಲ್ಲಿ ಆಟ ಆಡ್ಸೋಣ ಅಂಥೇಳಿ ಹುಡುಗರನ್ನ. ಈಗ ಅದಕ್ಕೋಸ್ಕರ ತಿಂಡಿ ತೆಗೆದುಕೊಂಡಿದ್ದು. ಈ ದೊಡ್ಡ ಮಾಲಲ್ಲಿ ಚಿಕ್ಕದಾಗಿ ಸ್ಟಾಲನ್ನು ಹಾಕ್ಕೊಂಡಿರ್ತಾರೆ. ಇದೆಲ್ಲ ಎಷ್ಟು ರೆಂಟ್ ಇರುತ್ತೆ ಗೊತ್ತಾ, ಸಿಕ್ಕಾಪಟ್ಟೆ ರೆಂಟ್ ಇರುತ್ತೆ. ಕೆಲವೊಂದೆಲ್ಲ ಬ್ರ್ಯಾಂಡ್ಸು, ಪರ್ಫ್ಯೂಮ್ಸ್ ಎಲ್ಲ ಅಲ್ಲಲ್ಲೇ ಮಾರಾಟ ಮಾಡ್ತಿರ್ತಾರೆ ಈ ರೀತಿ ಸಣ್ಣದಾಗಿ ಸ್ಟಾಲನ್ನು ಹಾಕ್ಕೊಂಡು. ಯಾಕಂದರೆ ಮಾಲ್ ವಿಶಾಲವಾಗಿದೆ ಜಾಗ, ಜನನೂ ಅಷ್ಟೇ ಗಿಜಿ ಅಂತ ಬರ್ತಾರೆ. ಎಷ್ಟು ಜನ ಬಂದರೂ ಇಡಿಸುತ್ತೆ. ಒಂದು ಸತಿ ಹೋದಾಗಂತೂ ಎಷ್ಟು 1000 ಜನ ಬಂದಿದ್ರೋ ಗೊತ್ತಿಲ್ಲ. ಅಷ್ಟು ಕಾರ್ಗಳು ನಿಂತಿತ್ತು, ಅಷ್ಟು ಕ್ರೌಡ್ ಇತ್ತು. ನಾವು ಯಾಕಾದರೂ ಬಂದ್ವು ಅನ್ನಿಸ್ಬಿಟ್ಟಿತ್ತು, ಆ ಥರ ಅನಿಸ್ಬಿಟ್ಟಿತ್ತು ನಮಗೆ. ಹಾಗೆ ಸೊ ಒಂದು ರೌಂಡು ಮಾಡಿ ಮೇಲೆ ಹೋಗಿ ಬರೋಣ, ಆಮೇಲೆ ಪರ್ಚೇಸಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಫಸ್ಟ್ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಫಸ್ಟ್ ಏನಾದರೂ ಸ್ವಲ್ಪ ತಿನ್ಸೋಣ ಅಂಥೇಳಿ ಹುಡುಗರನ್ನ ತಿನ್ನಿಸಿದ್ವಿ. ಪರಮ್ಗೆ ಸ್ವಲ್ಪ ಆಯಿಲಿ ಫುಡ್ಡನ್ನು ಅವಾಯ್ಡ್ ಮಾಡ್ತೀವಿ, ಬೇಕ್ರಿ ಐಟಮು ಕೂಡ ಅವಾಯ್ಡ್ ಮಾಡ್ತೀವಿ. ಆದಷ್ಟು ಡ್ರೈ ಫ್ರೂಟ್ಸ್ ಹಾಗೂ ರಾ ಫ್ರೆಶ್ ಫ್ರೂಟ್ಸೇ ಕೊಡೋದು ಅವನಿಗೆ. ಅದಲ್ಲದೆ ಇಲ್ಲಿ ನೋಡ್ತಾ ಇರ್ಬೋದು, ಸಚ್ಚಿತ್ ಅವನು ಏನೇನು ತೊಗೊಂಡಿದ್ದ ಎಲ್ಲರಿಗೂ ಕೂಡ ಶೇರ್ ಮಾಡಿ ಒಬ್ರಿಗೊಬ್ರು ತಿಂತಾಯಿದ್ರು. ನೋಡಿ ಇಲ್ಲಿ ಮಫಿನ್ಸ್ನ ಚೇಸ್ ಮಾಡ್ಕೊಂಡು ತಿಂತಾರೆ ಹುಡುಗರು. ಏನು ಮಕ್ಕಳು ಗೊತ್ತಾ ಇವರೆಲ್ಲ. ಅಯ್ಯೋ, ಎಲ್ಲರಿಗೂ ಶೇರ್ ಮಾಡಿಕೊಟ್ಟೆ ನಾನೇ, ಎಲ್ಲರೂ ಒಂದೊಂದು ತೊಗೊಳ್ಳಿ ಅಂತ. ಮಧ್ಯಾಹ್ನದ ಊಟ ಅಂತೂ ಮುಗೀತು. ಸೊ ನೆಕ್ಸ್ಟು ಇನ್ನು ಹೊಟ್ಟೆ ಹಸಿ ಅಂದರೆ ಇನ್ನೇನಾದರೂ ಕೊಡಿಸ್ಬೇಕಷ್ಟೆ. ಅಲ್ಲಿವರೆಗೂ ನನಗೆ ಊಟದ ಚಿಂತೆ ಇಲ್ಲ. ನೋಡಿ ಹೆಂಗಿದೆ ಹೆಂಗಿದೆ ಮಕ್ಳಿಗೆ ನೋಡಪ್ಪ, ಹಿಂಗೆ ಡೈಲಿ ಕರ್ಕೊಂಡೋಗ್ಬಿಟ್ರೆ ಮಸ್ತಾಗಿರತ್ತಂತೆ. ಸೊ ಎಸ್, ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಸ್ನೇಹಿತರೆ. ಇವತ್ತು ಇಷ್ಟೇ ವೀಡಿಯೋ ಸಾಕು. ನೆಕ್ಸ್ಟು ಏನೆಲ್ಲ ಆಡಿದ್ರು, ಹೆಂಗೆ ಆಡಿದ್ರು, ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡಿದ್ರು ಅಂತ ತೋರಿಸ್ತೀನಿ. ಥ್ಯಾಂಕ್ ಯು, ಬಾಯ್.